17ನೇ ಲೋಕಸಭೆಯನ್ನ ವಿಸರ್ಜನೆ ಮಾಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಭವನಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿದ್ದಾರೆ. ಸಂಪುಟ ಸಭೆಯ ಬಳಿಕ ರಾಷ್ಟ್ರಪತಿಯನ್ನ ಭೇಟಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭೆ ವಿಸರ್ಜನೆಗೆ ಶಿಫಾರಸನ್ನು ಮಾಡಿದ್ದಾರೆ ಮೋದಿ. ಅಂದರೆ ರಾಷ್ಟ್ರಪತಿಗಳಿಗೆ ಅದು ವಿಸರ್ಜನೆ ಮಾಡಿ ಅಂತ ಶಿಫಾರಸು ಮಾಡಬೇಕು. ಸಂಪುಟದ ನಿರ್ಣಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕನ್ನು ಪ್ರತಿಪಾದಿಸಿದ್ದಾರೆ ನರೇಂದ್ರ ಮೋದಿ ಅವರು. ರಾಷ್ಟ್ರಪತಿ ಮುರ್ಮು ಅವರನ್ನು ಭೇಟಿಯಾಗಿ ಹಕ್ಕು ಪ್ರತಿ ಮಂಡನೆ, ಅಂದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥ ಬಿಜೆಪಿ ಸಹಜವಾಗಿ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ. ಹಾಗೆಯೇ 17ನೇ ಲೋಕಸಭೆ ವಿಸರ್ಜನೆಗೆ ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಸಂಪುಟ ಸಭೆಯ ಬಳಿಕ ರಾಷ್ಟ್ರಪತಿಯವರನ್ನು ಭೇಟಿಯಾಗಿದ್ದಾರೆ ಪ್ರಧಾನಿ ಮೋದಿ ಅವರು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಹಕ್ಕನ್ನು ಮಂಡಿಸೋದು ಯಾಕೆಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಬಿಜೆಪಿ. ಬಹುಮತ ಬಂದಿಲ್ಲದಿದ್ದರೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿ. ಸಹಜವಾಗಿ ರಾಷ್ಟ್ರಪತಿಗಳು ಅವರನ್ನೇ ಕರೀತಾರೆ ಸರ್ಕಾರ ರಚನೆ ಮಾಡಿ ಅಂತ. ಅವರು ಆಗಲ್ಲ ಅಂದರೆ ಅದು ಬೇರೆ ವಿಚಾರ. ಬಟ್ ಅವರು ಈಗಾಗಲೇ ಪ್ರಧಾನಿ ಮೋದಿಯವರು 17ನೇ ಲೋಕಸಭೆಯನ್ನು ವಿಸರ್ಜನೆ ಮಾಡೋದಕ್ಕೆ ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೂ ಮುನ್ನ ಸಂಪುಟ ಸಭೆಯಲ್ಲಿ ಈ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಒಂದು ಕಡೆ ಸರ್ಕಾರ ರಚನೆ ಆಗುತ್ತಾ ಇಲ್ವಾ, JDU ಅವರು ಸಪೋರ್ಟ್ ಮಾಡ್ತಾರಾ, TDP ಅವರು ಮಾಡ್ತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಾಯಂಕಾಲ ಸಿಗುತ್ತೆ. ಯಾಕೆಂದರೆ ಅವರು NDA ಸಭೆಯನ್ನು ಕರೆದಿದ್ದಾರೆ. ಆದರೆ ಅದಕ್ಕೂ ಮುನ್ನವೇ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಮೊದಲನೇದಾಗಿ 17ನೇ ಲೋಕಸಭೆಯನ್ನು ವಿಸರ್ಜನೆ ಮಾಡಿ ಅಂತ ರಾಷ್ಟ್ರಪತಿಗಳಿಗೆ ಶಿಫಾರಸನ್ನು ಮಾಡಿದ್ದಾರೆ. ಅದು ಸಂಪುಟ ಸಭೆಯಲ್ಲಿ ಕೈಗೊಂಡಂತಹ ನಿರ್ಧಾರ. ಅಲ್ಲಿಗೆ ಈ 17ನೇ ಲೋಕಸಭೆ ಮುಕ್ತಾಯವಾಯಿತು. ಇನ್ನೇನಿದ್ರು 18ನೇ ಲೋಕಸಭೆ ಆರಂಭ ಆಗಬೇಕು. ಅದಕ್ಕೆ ಈಗ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹಕ್ಕನ್ನು ಮಂಡನೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ಇವತ್ತು 2.0 ಸರ್ಕಾರದ ಕೊನೆಯ ಸಚಿವ ಸಂಪುಟ ಸಭೆಯನ್ನು ಅವರು ನಡೆಸಿದರು. 11:30ಕ್ಕೆ ಆರಂಭ ಆಯಿತು. ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ವಿಚಾರಗಳು ಪ್ರಸ್ತಾಪ ಆಗಿದೆ. ಅದೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಏನೇನು ಮಾಡಬೇಕು ಮುಂದೆ ಅದೆಲ್ಲವನ್ನು ಕೂಡ ಇವಾಗ ನಿಭಾಯಿಸೋದಕ್ಕೆ ಅಂತಂದ್ಬಿಟ್ಟು ರಾಷ್ಟ್ರಪತಿ ಭವನಕ್ಕೆ ಹೋಗಿ 17ನೇ ಲೋಕಸಭೆಯನ್ನು ವಿಸರ್ಜನೆ ಮಾಡಿ ಅಂತ ಶಿಫಾರಸು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ನವದೆಹಲಿಯಿಂದ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಇವತ್ತು ನಡೆದಂತಹ ಕೊನೆಯ ಸಚಿವ ಸಂಪುಟ ಸಭೆಯ ನಂತರ, ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಧಾರ ನಂತರ ಏನೇನು ಡೆವಲಪ್ಮೆಂಟ್ಸ್ ಆಯಿತು? ಅರವಿಂದ್, ನೋಡಿ, ಇವತ್ತು ಕಡೆಯ ಸಚಿವ ಸಂಪುಟ ಸಭೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಾಯಿತು. ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಮುಖ್ಯವಾಗಿ ಈ ಒಂದು ಹೊಸ ಫಲಿತಾಂಶ ಏನಿದೆ, ಆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಅಭಿನಂದಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯಾರೆಲ್ಲ ಪುನರಾಯ್ಕೆಯಾಗಿ ಬಂದಿದ್ರು ಸಂಸದರು, ಸಚಿವರು, ಅವ್ರನ್ನೆಲ್ಲರನ್ನು ಕೂಡ ಅಭಿನಂದಿಸುವಂತ ಕೆಲಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಜೊತೆಗೆ ಬಿಜೆಪಿಯ ಫಲಿತಾಂಶ, NDA ಒಕ್ಕೂಟದ ಫಲಿತಾಂಶಕ್ಕೆ ನರೇಂದ್ರ ಮೋದಿ ಅವರನ್ನು ಕೂಡ ಎಲ್ಲ ಸಚಿವರು ಕೂಡ ಶ್ಲಾಘಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇದಾದ ಮೇಲೆ ಫಾರ್ಮಾಲಿಟೀಸ್ ಪ್ರಕಾರ ಸರ್ಕಾರವನ್ನು ವಿಸರ್ಜಿಸಬೇಕಾಗಿರುವಂತದ್ದು. ಹಾಗಾಗಿ ಸಚಿವ ಸಂಪುಟದಲ್ಲಿ ಈ ಒಂದು ವಿಚಾರವನ್ನ ಪ್ರಧಾನಮಂತ್ರಿಗಳು ಪ್ರಸ್ತಾಪವನ್ನ ಮಾಡಿ ಸಂಪುಟವನ್ನು ವಿಸರ್ಜಿಸುವಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು. ಇದಾದ ಬಳಿಕ ಈಗ ರಾಷ್ಟ್ರಪತಿಯವರೆಗೂ ಕೂಡ ಅವರು ಮನವಿಯನ್ನ ಮಾಡ್ತಾ ಇರುವಂತದ್ದು, ಈ ಒಂದು ಪ್ರಸ್ತುತ ಲೋಕಸಭೆ ಏನಿದೆ ಅದನ್ನ ವಿಸರ್ಜಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ NDA ಒಕ್ಕೂಟದ ಸಭೆ ಆದ ಬಳಿಕ ಹೊಸ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ಮತ್ತೆ ನಿಮ್ಮನ್ನು ನಾನು ಮಾತನಾಡಿಸ್ತೀನಿ. ಸೊ ಸದ್ಯಕ್ಕೆ ಈಗ ಏನೇನು ಸಂವಿಧಾನಾತ್ಮಕವಾಗಿ ಏನೇನು ಕೆಲಸವನ್ನು ಮಾಡಬೇಕು, ಒಂದು ಲೋಕಸಭೆಯ ಅವಧಿ ಮುಗಿದ ಬಳಿಕ ಸಂವಿಧಾನಾತ್ಮಕವಾದಂತಹ ಕೆಲಸಗಳೇನೇನಾಗಬೇಕು ಅದೆಲ್ಲವನ್ನು ಕೂಡ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ.